ಓಕೆ, ರಾಮನಿಗೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಯಿತು. 500 ವರ್ಷಗಳ ಹೋರಾಟ, 500 ವರ್ಷಗಳ ಹೋರಾಟ ರೀ. ಆಮೇಲೆ ರಾಮನ ದೇವಸ್ಥಾನ ಭಾರತದಲ್ಲದೆ ಇಲ್ಲೆಲ್ರಿ ಮಾಡಬೇಕು ಆಗಿದೆ. ರಾಮ ಮಂದಿರ ಉದ್ಘಾಟನೆಯಾಗಿ ಇವತ್ತಿಗೆ ಬರುತ್ತಿ 1 ವರ್ಷ ಆಯಿತು. ಆದರೆ ಮಂದಿರ ಜನವರಿ 22ರಂದು ಉದ್ಘಾಟನೆ ಆಗಿತ್ತಲ್ವಾ, ಇವತ್ತಿಗೆ ಯಾಕೆ ವರ್ಷಾಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಅನುಮಾನಗಳಿಗೆ ನಮ್ಮ ಪಂಚಾಂಗವೇ ಉತ್ತರ. ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದು ಕಳೆದ ವರ್ಷ ಜನವರಿ 22ಕ್ಕೆ ಬಂದಿದೆ. ಈ ವರ್ಷ ಅದು ಜನವರಿ 11ಕ್ಕೆ ಬಂದಿದೆ. ಹಿಂದೂ ಪಂಚಾಂಗದ ಪ್ರಕಾರ 1 ವರ್ಷ ಆಗುತ್ತೆ ಇವತ್ತಿಗೆ. ಇಂದಿನಿಂದ 13ರವರೆಗೆ ಮೊದಲ ವಾರ್ಷಿಕೋತ್ಸವ ನಡೆಯುತ್ತೆ. ಆಚರಣೆಗಾಗಿ ಜರ್ಮನ್ ಹ್ಯಾಂಗರ್ ಟೆಂಟ್ ಹಾಕಲಾಗಿದೆ. 5,000 ಜನ ಕುಳಿತುಕೊಳ್ಳುವ ಸಾಮರ್ಥ್ಯದ ಟೆಂಟ್ ಇದು. 110 VIP ಗಳು ಸೇರಿದಂತೆ ಅತಿಥಿಗಳು ಸಂತರಿಗೆ ಆಮಂತ್ರಣವನ್ನು ಕೊಡಲಾಗಿದೆ. ರಾಮ ಮಂದಿರ ಉದ್ಘಾಟನೆ ಆಗಬೇಕು, ರಾಮಲಲ್ಲರನ್ನು ಅಲ್ಲಿ ನೋಡಬೇಕು ಅಂತೇಳಿ ಎಷ್ಟು ಜನ ಪ್ರಾಣ ತೆತ್ತಿದ್ದಾರೆ. ಅವರೆಲ್ಲರ ಕನಸು ನನಸಾಗಿತ್ತು ಕಳೆದ ವರ್ಷ. 1 ವರ್ಷ ಆಯಿತು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಜೈ ಶ್ರೀರಾಮ್. ಓಕೆ, ರಾಮನಿಗೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಯಿತು. 500 ವರ್ಷಗಳ ಹೋರಾಟ, 500 ವರ್ಷಗಳ ಹೋರಾಟ ರೀ. ಆಮೇಲೆ ರಾಮನ ದೇವಸ್ಥಾನ ಭಾರತದಲ್ಲದೆ ಇಲ್ಲೆಲ್ರಿ ಮಾಡಬೇಕು ಆಗಿದೆ. ರಾಮ ಮಂದಿರ ಉದ್ಘಾಟನೆಯಾಗಿ ಇವತ್ತಿಗೆ ಬರುತ್ತಿ 1 ವರ್ಷ ಆಯಿತು. ಆದರೆ ಮಂದಿರ ಜನವರಿ 22ರಂದು ಉದ್ಘಾಟನೆ ಆಗಿತ್ತಲ್ವಾ, ಇವತ್ತಿಗೆ ಯಾಕೆ ವರ್ಷಾಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಅನುಮಾನಗಳಿಗೆ ನಮ್ಮ ಪಂಚಾಂಗವೇ ಉತ್ತರ. ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದು ಕಳೆದ ವರ್ಷ ಜನವರಿ 22ಕ್ಕೆ ಬಂದಿದೆ. ಈ ವರ್ಷ ಅದು ಜನವರಿ 11ಕ್ಕೆ ಬಂದಿದೆ. ಹಿಂದೂ ಪಂಚಾಂಗದ ಪ್ರಕಾರ 1 ವರ್ಷ ಆಗುತ್ತೆ ಇವತ್ತಿಗೆ. ಇಂದಿನಿಂದ 13ರವರೆಗೆ ಮೊದಲ ವಾರ್ಷಿಕೋತ್ಸವ ನಡೆಯುತ್ತೆ. ಆಚರಣೆಗಾಗಿ ಜರ್ಮನ್ ಹ್ಯಾಂಗರ್ ಟೆಂಟ್ ಹಾಕಲಾಗಿದೆ. 5,000 ಜನ ಕುಳಿತುಕೊಳ್ಳುವ ಸಾಮರ್ಥ್ಯದ ಟೆಂಟ್ ಇದು. 110 VIP ಗಳು ಸೇರಿದಂತೆ ಅತಿಥಿಗಳು ಸಂತರಿಗೆ ಆಮಂತ್ರಣವನ್ನು ಕೊಡಲಾಗಿದೆ. ರಾಮ ಮಂದಿರ ಉದ್ಘಾಟನೆ ಆಗಬೇಕು, ರಾಮಲಲ್ಲರನ್ನು ಅಲ್ಲಿ ನೋಡಬೇಕು ಅಂತೇಳಿ ಎಷ್ಟು ಜನ ಪ್ರಾಣ ತೆತ್ತಿದ್ದಾರೆ. ಅವರೆಲ್ಲರ ಕನಸು ನನಸಾಗಿತ್ತು ಕಳೆದ ವರ್ಷ. 1 ವರ್ಷ ಆಯಿತು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮನ ಜಪ ಜೋರಾಗಿದೆ. ಎಲ್ಲಿ ನೋಡಿದರೂ ಬರೀ ರಾಮ ರಾಮ ರಾಮ. ಇಂದು ಶ್ರೀರಾಮ ಮಂದಿರಕ್ಕೆ 1 ವರ್ಷದ ಸಂಭ್ರಮ. ಅರೇ, ಜನವರಿ 22ಕ್ಕೆ ಅಲ್ವಾ, ಅതെಂಗೆ ಇವತ್ತು ಜನವರಿ 11ಕ್ಕೆ? ನೆನಪಿಡಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಬರುತ್ತಲ್ಲ, ಒಂದೇ ಡೇಟಿಗೆ ಬರೋದಿಲ್ಲ. ಅದು ನಿಮ್ಮ ಬರ್ತ್ಡೇ ಮಾತ್ರ ಬರೋದು, ನಿಮ್ಮ ಬರ್ತ್ಡೇ ಬರೋದು. ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಫಾಲೋ ಮಾಡ್ತೀವಿ. ಆದರೆ ಇದು ಹಿಂದೂ ಪಂಚಾಂಗವನ್ನು ಫಾಲೋ ಮಾಡಿದಾಗ ಬರುವಂಥದ್ದು. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಯೋಧ್ಯೆಯಲ್ಲಿ ಅದ್ದೂರಿ ರಾಮೋತ್ಸವ. ಶ್ರೀರಾಮನ ಮಂದಿರಕ್ಕೆ ವರ್ಷದ ಸಂಭ್ರಮ. ರಘುಕುಲ ತಿಲಕ, ದಶರಥ ನಂದನ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಇಂದು ಶ್ರೀರಾಮನ ಮಂದಿರಕ್ಕೆ 1 ವರ್ಷದ ಸಂಭ್ರಮ. ಅರೆ, ಜನವರಿ 22ಕ್ಕಲ್ವಾ ಶ್ರೀರಾಮ ಪ್ರತಿಷ್ಠಾಪನೆ ಆಗಿದ್ದು, ಇವತ್ತ್ಯಾಕೆ 1 ವರ್ಷ ಅಂತ ಇದ್ದೀವಿ ಅನ್ನೋ ನಿಮ್ಮ ಅನುಮಾನಕ್ಕೆ ನಮ್ಮ ಪಂಚಾಂಗ ಉತ್ತರ ಕೊಡ್ತಾ ಇದೆ. ಕಳೆದ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತ್ತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು ಬರೋಬ್ಬರಿ 1 ವರ್ಷ ಪೂರ್ಣವಾಗಿದೆ. ಶ್ರೀರಾಮನ ದರ್ಶನ ಪಡೆದ ಯೋಗಿ
ಬಾಲರಾಮನ ವೇಷ ತೊಟ್ಟು ಬಂದ ಬಾಲಕ. ಅಯೋಧ್ಯ ರಾಮ ಮಂದಿರದ ವಾರ್ಷಿಕೋತ್ಸವ ಆಚರಣೆ ನಿಮಿತ್ತ ಅಯೋಧ್ಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಮ್ಲಲಾನ ದರ್ಶನ ಪಡೆದರು. ಕಳೆದ 1 ವರ್ಷದಿಂದ ಅಯೋಧ್ಯೆ ದೇಶದ ಗಮನ ಸೆಳೆಯುತ್ತಿದೆ. ಸಾಂಸ್ಕೃತಿಕ ಆಧ್ಯಾತ್ಮಿಕತೆಯ ತಾಣವಾಗಿದೆ. ಇನ್ನು ಭಕ್ತರು ಕೂಡ ಸಾಗರೋಪಾದಿಯಲ್ಲಿ ರಾಮನ ದರ್ಶನಕ್ಕೆ ಬರುತ್ತಿದ್ದಾರೆ. ಇಲ್ಲೊಬ್ಬ ಪುಟ್ಟ ಪೋರ ಬಾಲರಾಮನ ವೇಷ ತೊಟ್ಟು ಬಂದಿದ್ದು ಎಲ್ಲರ ಕಣ್ಮನ ಸೆಳೆದಿದ್ದಾನೆ. ಅಯೋಧ್ಯೆಯಲ್ಲಿ ರಾಮೋತ್ಸವ ಸಂಭ್ರಮ ಜೋರಾಗಿದ್ರೆ ಇನ್ನು 2 ದಿನದಲ್ಲಿ ಮಹಾ ಕುಂಭಮೇಳ ಆರಂಭ ಆಗಲಿದೆ. ಉತ್ತರ ಪ್ರದೇಶ ಈಗ ಸನಾತನ ಧರ್ಮದ ಕೇಂದ್ರ ಸ್ಥಳವಾಗಿ ಮಾರ್ಪಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಯೋಧ್ಯೆಯಲ್ಲಿ ಶ್ರೀರಾಮನ ಜಪ ಜೋರಾಗಿದೆ. ಎಲ್ಲಿ ನೋಡಿದ್ರು ಬರೀ ರಾಮ ರಾಮ ರಾಮ. ಇಂದು ಶ್ರೀರಾಮ ಮಂದಿರಕ್ಕೆ 1 ವರ್ಷದ ಸಂಭ್ರಮ. ಅರೇ, ಜನವರಿ 22ಕ್ಕಲ್ವಾ? ಅതെಂಗೆ ಇವತ್ತು ಜನವರಿ 11ಕ್ಕೆ? ನೆನಪಿಡಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಬರುತ್ತಲ್ಲ, ಒಂದೇ ಡೇಟಿಗೆ ಬರೋದಿಲ್ಲ. ಅದು ನಿಮ್ಮ ಬರ್ತ್ಡೇ ಮಾತ್ರ ಬರೋದು, ನಿಮ್ಮ ಬರ್ತ್ಡೇ ಬರೋದು. ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಫಾಲೋ ಮಾಡ್ತೀವಿ. ಆದರೆ ಇದು ಹಿಂದೂ ಪಂಚಾಂಗವನ್ನು ಫಾಲೋ ಮಾಡಿದಾಗ ಬರುವಂಥದ್ದು. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಯೋಧ್ಯೆಯಲ್ಲಿ ಅದ್ದೂರಿ ರಾಮೋತ್ಸವ. ಶ್ರೀರಾಮನ ಮಂದಿರಕ್ಕೆ ವರ್ಷದ ಸಂಭ್ರಮ. ರಘುಕುಲ ತಿಲಕ, ದಶರಥ ನಂದನ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಇಂದು ಶ್ರೀರಾಮನ ಮಂದಿರಕ್ಕೆ 1 ವರ್ಷದ ಸಂಭ್ರಮ. ಅರೆ, ಜನವರಿ 22ಕ್ಕಲ್ವಾ ಶ್ರೀರಾಮ ಪ್ರತಿಷ್ಠಾಪನೆ ಆಗಿದ್ದು? ಇವತ್ತ್ಯಾಕೆ 1 ವರ್ಷ ಅಂತ ಇದ್ದೀವಿ ಅನ್ನೋ ನಿಮ್ಮ ಅನುಮಾನಕ್ಕೆ ನಮ್ಮ ಪಂಚಾಂಗ ಉತ್ತರ ಕೊಡ್ತಾ ಇದೆ. ಕಳೆದ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಶ್ರೀರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತ್ತು. ದಿನಾಂಕದ ಪ್ರಕಾರ ಜನವರಿ 22 ಆದರೂ ಹಿಂದೂ ಪಂಚಾಂಗದ ತಿಥಿಯ ಪ್ರಕಾರ ಇವತ್ತಿಗೆ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು ಬರೋಬ್ಬರಿ 1 ವರ್ಷ ಪೂರ್ಣವಾಗಿದೆ. ಶ್ರೀರಾಮನ ದರ್ಶನ ಪಡೆದ ಯೋಗಿ, ಬಾಲರಾಮನ ವೇಷ ತೊಟ್ಟು ಬಂದ ಬಾಲಕ. ಅಯೋಧ್ಯ ರಾಮ ಮಂದಿರದ ವಾರ್ಷಿಕೋತ್ಸವ ಆಚರಣೆ ನಿಮಿತ್ತ ಅಯೋಧ್ಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಮ್ಲಲಾನ ದರ್ಶನ ಪಡೆದರು. ಕಳೆದ 1 ವರ್ಷದಿಂದ ಅಯೋಧ್ಯೆ ದೇಶದ ಗಮನ ಸೆಳೆಯುತ್ತಿದೆ. ಸಾಂಸ್ಕೃತಿಕ ಆಧ್ಯಾತ್ಮಿಕತೆಯ ತಾಣವಾಗಿದೆ. ಇನ್ನು ಭಕ್ತರು ಕೂಡ ಸಾಗರೋಪಾದಿಯಲ್ಲಿ ರಾಮನ ದರ್ಶನಕ್ಕೆ ಬರುತ್ತಿದ್ದಾರೆ. ಇಲ್ಲೊಬ್ಬ ಪುಟ್ಟ ಪೋರ ಬಾಲರಾಮನ ವೇಷ ತೊಟ್ಟು ಬಂದಿದ್ದು ಎಲ್ಲ